ಇಲ್ಲಿ ಬಂದಿರೋ ಮಾಧ್ಯಮದ ಎಲ್ಲ ಹಿರಿಯರಿಗೆ, ನನ್ನ ಚಿತ್ರರಂಗದ ಕುಟುಂಬದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ನನ್ನ ಇವೆಂಟ್ದು ಲೈವ್ ನೋಡ್ಕೊಂಡು ಬರತ್ತಿದೆ. ಅಂದರೆ ಇಲ್ಲಿ ನಮ್ಮ DOP ಸರ್ ಮಾತಾಡಿದ್ದಾಗಲಿ ಅಥವಾ ಸ್ಟಂಟ್ಸ್ ಸರ್ ಮಾತಾಡಿದ್ದಾಗಲಿ, ನಮ್ಮ ಫೈಟ್ ಮಾಸ್ಟರ್ ಅಥವಾ ಯಾರೇ ತಂಡದವರು ಈ ಸಿನಿಮಾ ಬಗ್ಗೆ ಮಾತಾಡಲಿ ಅಥವಾ ನಿರ್ದೇಶಕ ಚಂದ್ರು ಅವ್ರ ಬಗ್ಗೆ ಮಾತಾಡಲಿ ಅಥವಾ ವಿನಿ ಸರ್ ಬಗ್ಗೆ ಮಾತಾಡಲಿ, ಇದು ಯಾವುದೂ ಉತ್ಪ್ರೇಕ್ಷೆ ಅನಿಸಿಲ್ಲ ನನಗೆ. ಬಿಕಾಸ್ ನಾನು ಒಂದು ಸ್ಕ್ರಿಪ್ಟ್ಗೆ 1 ವರ್ಷ 2 ವರ್ಷ 3 ವರ್ಷ ಕೊಡೋದು ಕೇಳಿದ್ದೀನಿ. ಬಟ್ ಇದು ಒಂದು ಡಿಕೇಡೇನೆ ಕೊಟ್ಟಿದ್ದಾನೆ ಚಂದ್ರು. ನಾನು ಚಂದ್ರು ಪರಿಚಯ ಆಗಿದ್ದು 2015 2016 ಆಸ್ಪಾಸ್ನಾಗ ಬೆಟ್ಟ ಆದಮೇಲಿಂದ ಗ್ರಾಮೀಣ ಜರ್ನಿ ನಾನು ನೋಡೀನಿ. ಒಂದಿಷ್ಟು ಜನ ನಿರ್ಮಾಪಕರ ಭೇಟಿಗೆ ಹೋದಾಗಲೂ ನಾವು ಭೇಟಿಯಾಗಿದ್ದೀವಿ. ಇವ್ನು ನರೇಷನ್ ಕೊಡ್ತೀನಿ ಅಂತ ಹೋದಾಗ ಅವ್ರು ಫಸ್ಟ್ ಹೆದರ್ಕೊಂಡ್ಬಿಡ್ತಿದ್ರು, ಅದು ಇಷ್ಟು ದಪ್ಪ ಇರ್ತಿತ್ತು ಬುಕ್ಕು. ಅಂದರೆ ಅದು ಇಟ್ ವಾಸ್ ನಾಟ್ ದ ಲೆಂತ್, ಅಷ್ಟು ಡೀಟೇಲಿಂಗಾಗಿ ಸ್ಕ್ರಿಪ್ಟ್ ಬರ್ತಿದ್ದ. ಅಂದರೆ ಸೀನ್ ಟು ಸೀನು, ಪ್ರತಿ ಪಾತ್ರದ ಡೀಟೇಲ್ಸು, ಆ ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾವೋ ಅಷ್ಟು ಡೀಟೇಲು ಗ್ರಾಮಾಯಣದ ಸ್ಕ್ರಿಪ್ಟ್ನಾಗಿತ್ತು. ನಾನು ಓದಿದ್ದೆ ಆ ಸ್ಕ್ರಿಪ್ಟ್ನ. ಆ್ಯಂಡ್ ಯೂಶ್ವಲಿ ಲೊಕೇಶನ್ ರೆಕ್ಕೆ ಅಂತ ಹೋದಾಗ, ಅಂದರೆ ಸಿನಿಮಾದಾಗ ನಾವೇನು ಲೊಕೇಶನ್ ನೋಡೋಕೆ ಹೋಗ್ತೀವಲ್ಲ, ಅಲ್ಲಿ ಫೋಟೋಸ್ ತೊಗೊಂಬರ್ತಿದ್ರು. ಬಟ್ ಚಂದ್ರು ಆವಾಗಿನ ಟೈಮ್ಗೆ 2017 3D ಮಾಡೆಲ್ ರೆಡಿ ಮಾಡಿದ್ದ. ಮಗನ ಬಾಯ್ಲಿ ಅಂತ ಅಂದ್ಕೊಂಡು ಇದು ನೋಡಿದ್ದು ವರ್ಕ್ಶಾಪು ಸೀನಂದು. ಆಮೇಲೆ ಇದು ಸ್ವಾಮಿ ಇಲ್ಲಿ ಬೆಟ್ಟಾಕ್ತಾನೆ, ಕರಿಬೇಕು ಇಲ್ಲಿ ಬರ್ತಾನೆ, ಪ್ರತಿಯೊಂದು ಇಂಚಿಂಚು ಡೀಟೇಲೂ ಆ ಸ್ಕ್ರಿಪ್ಟ್ನಾಗಿತ್ತು. ಮತ್ತೊಂದು ಅದನ್ನು ಮಾಡೆಲ್ ಮಾಡ್ಕೊಂಡಿದ್ದ ಚಂದ್ರು. ಸಿನಿಮಾನ ಹುಚ್ಚಿನ ಥರ, ಲಿಟ್ರಲಿ ಈ ಪದ ಬಳಕೆ ಮಾಡ್ಬೋದು, ಹುಚ್ಚಿನ ಥರ ಸಿನಿಮಾನ ಪ್ರೀತಿಸುವಂಥ ಒಂದು ಜೀವ ಅದು. ಅಷ್ಟು ವರ್ಷದ ಪ್ರೀತಿ, ಅಷ್ಟು ವರ್ಷದ ಎಫರ್ಟ್ಸು, ಒಂದು ಹೋರಾಟ ಈ ಗ್ರಾಮಾಯಣದ ಟ್ರೈಲರಂಗೆ ನೀವು ಇವತ್ತು ಅದು ಪ್ರತಿಫಲಿಸ್ತಾ ಇದೆ. ಅದನ್ನು ನೀವು ನೋಡಿರ್ತೀರಿ. ಸಿನಿಮಾ ನೋಡಿದ ಮೇಲೆ ಇಲ್ಲಿ ಬರುವಂಥ ಪ್ರತಿ ಪಾತ್ರನೂ ಕೂಡ, ಅದು ವಿನಯ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಅಲ್ಲಿ ಬರೋ ಕುಸುಮ ಆಗಿರ್ಬೋದು, ಅಥವಾ ನಮ್ಮ ಯೋಗಿಯವರ ಪಾತ್ರ ಆಗಿರ್ಬೋದು, ಕರಿಬೇಕು, ಸದಾನಂದ ಸ್ವಾಮಿ ಪಾತ್ರ ಆಗಿರ್ಬೋದು, ಅಥವಾ ನೀಟ್ ನವಿ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರ ಸಿನಿಮಾ ಎಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟೇ ಒಂದು ಸ್ಟ್ರಾಂಗ್ ಇಂಪ್ರೆಷನ್ನು ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಾಗ ಉಳ್ಕೋತೈತಿ. ದಿಸ್ ಇಸ್ ಏನದು ನನ್ನ ಕಡೆಯಿಂದ ಇದೊಂದು, ನಾನು ಅವನ ಪರವಾಗಿ ಪ್ರಾಮಿಸ್ ಮಾಡಬಲ್ಲೆ, ಅಷ್ಟು ಚಂದದ ಒಂದು ಪಿಕ್ಚರ್ ಇದು. ಈ ಸಿನಿಮಾ ಜರ್ನಿ ಒಳಗೆ ಆತ ಎಷ್ಟು ಗಟ್ಟಿಗೆ ನಿಂತಾನಲ್ಲ, ಅದ್ರ ಜೊತೆಗೆ ನಾವು ಯಾವಾಗಲೂ ಸಿಕ್ಕಾಗ್ಲೂ ಅದೊಂದು ಮಾತು ಹೇಳೋಣ, ನನಗೆ ಅಂದರೆ ಒದ್ದಾಡತೀನಿ ಕರೆಕ್ಟು, ಬಟ್ ಅದೊಂದು ಖುಷಿ ಐತೆ ಸಿನಿಮಾ ಆಗತ್ತೈತೆ ಅಂತ. ಅದ್ರ ಜೊತೆಗೆ ನನಗೆ ಅವ್ರು ಭಾಳ ಸ್ಟ್ರಾಂಗಾಗಿ ನನ್ನ ಜೊತೆಗೆ ನಿಂತಾರೆ. ಚಿನ್ನ ಅದು ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಬಗ್ಗೆ ಹೇಳ್ತಿದ್ದ. ಅಷ್ಟು ನೀವು ಜೊತೆಗೆ ನಿಂತ್ಕೊಂಡಿರಿ ಚಂದ್ರು ಜೊತೆಗೆ, ನನ್ನ ಗೆಳೆಯನ ಜೊತೆಗೆ. ನಿಮಗೊಂದು ದೊಡ್ಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿನಯ್ ಅವರು, ನೀವು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರಪ್ಪ ಅಂದರೆ ಪ್ರತಿ ಸಿನಿಮಾದಾಗೂ ಪಾತ್ರಗಳು ವಿಭಿನ್ನ ಅದಾವು. ವಿಭಿನ್ನತೆ ಅವ್ರನ್ನೂ ಹುಡ್ಕೊಂಡು ಹೊಂಟೈತಿ, ಅವರು ವಿಭಿನ್ನತೆನೇ ಹುಡ್ಕೊಂಡು ಹೊಂಟಾರ. ಐ ಥಿಂಕ್ ಈ ಸಿನಿಮಾದಾಗ ನೀವು ಮತ್ತೊಬ್ಬ ಹೊಸ ವಿನಯ್ ಅವ್ರನ್ನ ನೀವು ನೋಡ್ತೀರಿ. ಇಲ್ಲಿವರೆಗೂ ಏನೊಂದು ಜರ್ನಿ ಇತ್ತು ವಿನಯ್ ಅವ್ರದ್ದು, ಒಂದು ಲುಕ್ ಆಗಲಿ ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಲಿ, ಈ ಸಿನಿಮಾಯಿಂದ ಇನ್ನೂ ಸ್ಟ್ರಾಂಗ್ ಆಗಿ, ಇನ್ನೂ ಅದ್ಭುತವಾಗಿ ಅವ್ರು ನಿಮ್ಮನ್ನು ಆವರಿಸ್ಕೋತಾರೆ ಅಂತ ಅನ್ನೋ ನಂಬಿಕೆ ನನಗೈತೆ. ಆಲ್ ದ ಬೆಸ್ಟ್ ವಿನಯ್ ಅವರೇ. ಆ್ಯಂಡ್ ಸಿನಿಮಾದ ಸ್ಕ್ರಿಪ್ಟ್ ಓದಿದಾಗ ವಿನಯ್ ಅವರ ಪಾತ್ರದ ಅಷ್ಟೇ ಕ್ಯೂರಿಯಸ್ ಆಗಿ ನಾನು ಭಾಳ ನೋಡ್ತಾ ಇದ್ದಿದ್ದು ಕುಸುಮ. ಸಾಂಗ್ ಬರೆದಾರಲ್ಲ, ರಾಮನಹಳ್ಳಿ ರಾಕೆಟು ಅಂತ, ಅದು ಕಣ್ಣಲ್ಲೇ ರಾಕೆಟ್ ಬಿಡ್ತಿರೋರು. ಅಷ್ಟು ಅದ್ಭುತವಾದಂಥ ಒಂದು ಪ್ರೆಸೆನ್ಸ್ನ ಕೊಟ್ಟಾರೆ ಟ್ರೈಲರ್ ಒಳಗೆ, ಸಾಂಗ್ಸ್ ಒಳಗೆ. ಅದ್ರದ್ದು ತುಣುಕುಗಳನ್ನ ನೀವು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಐ ಥಿಂಕ್ ಸಿನಿಮಾದಲ್ಲಿ ನಿಮ್ಮನ್ನು ಗೆದ್ಕೋತಾರವರು. ಇಡೀ ತಂಡ, ನಾಗು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಾಗೆ ಕೆಲಸ ಮಾಡೋರು ಪ್ರತಿಯೊಬ್ಬರು ಕೂಡ, ಮತ್ತು ಈ ಸಿನಿಮಾ ತಂಡವನ್ನು ನಂಬಿ ಇದಕ್ಕೆ ದುಡ್ಡು ಹಾಕಿದಂಥ ನಿರ್ಮಾಪಕರಾಗಿರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಳ್ಳೆಯ ಆಶಯದಿಂದ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಗೆಲ್ಲುತ್ತೆ, ಗೆದ್ದೇ ಗೆಲ್ಲುತ್ತೆ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಇರಲಿ. ನಮಸ್ಕಾರ.